ಎಲ್ಲರಿಗೂ ನಮಸ್ಕಾರ. ಈ ಒಂದು ತರಗತಿಗೆ ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಈ ಒಂದು ತರಗತಿಯಲ್ಲಿ ದ್ವಿತೀಯ PUC ಪೂರ್ವ ಸಿದ್ಧತಾ ಪರೀಕ್ಷೆ ಜನವರಿ 2025 ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಲಾಗುವುದು. ಈ ಒಂದು ತರಗತಿಯಲ್ಲಿ ಕೇವಲ ಅ ಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಮಾತ್ರ ಬಿಡಿಸಲಾಗುವುದು. ಅವುಗಳನ್ನು ನಾವು ಬಿಡಿಸೋಕ್ಕಿಂತ ಪೂರ್ವದಲ್ಲಿ ಪ್ರಮುಖವಾಗಿ ಸೂಚನೆಗಳನ್ನು ನೋಡೋಣ. ಒಂದನೇ ಸೂಚನೆ, ಪ್ರಶ್ನೆಗಳ ಕ್ರಮ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸುವುದು. ನಾವು ಯಾವ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಉತ್ತರವನ್ನು ಬರಿತಾ ಇರ್ತೀವಿ ಅದನ್ನು ಸಂಖ್ಯೆಯನ್ನು ಸರಿಯಾದ ರೀತಿಯಲ್ಲಿ ನಮೂದಿಸುವುದು. ಎರಡನೇ ಒಂದು ಪ್ರಮುಖ ಸೂಚನೆ, ಸೂಚನೆಗಳನ್ವಯ ಉತ್ತರಿಸುವುದು. 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 5, 10 ಅಂಕದ ಯಾವ ಪ್ರಶ್ನೆಯನ್ನು ಕೇಳ್ತಾರಲ್ಲ ಪ್ರಶ್ನೆಗೆ ಅನುಸಾರವಾಗಿರ್ತಕ್ಕಂಥ ಉತ್ತರವನ್ನು ಕೊಡುವಂಥದ್ದು. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಮೂರನೇ ಸೂಚನೆ ಅಂದ್ರೆ ಭಾಗ ಅದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು. ಇದು ಬಹಳ ವಿಶೇಷವಾದ ಮಾಹಿತಿ. ಇನ್ನು ನಾಲ್ಕನೇ ಒಂದು ಪ್ರಮುಖ ಸೂಚನೆ, ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಭೂಪಟ ಪ್ರಶ್ನೆ ಬದಲಾಗಿ 39A ಬದಲಾಗಿ B ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಯಾರ ವಿದ್ಯಾರ್ಥಿಗಳು ಏನಂದ್ರೆ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳು ಇರ್ತಾರಲ್ಲ ಅವರು ಈ ಬಿಡಿಸಬೇಕು. ಈಗ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಭಾಗ ಅಕ್ಕೆ ಸಂಬಂಧಪಟ್ಟಂತ ಪ್ರಥಮವಾಗಿ ಬರೆಯಬೇಕನ್ನುವಂಥ ಸೂಚನೆಗಳನುಸಾರವಾಗಿ ಪ್ರಥಮದಲ್ಲೇ ಬರೆಯುವಂಥದ್ದು ಪ್ರಥಮ ಪ್ರಶ್ನೆ. ಈಗ ಇಲ್ಲಿ ರೋಮನ್ ಅಂಕಿ 1 ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆ, ಚಾಲೆಂಜಿಂಗ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋಣ. ಅದರಲ್ಲಿ ಪ್ರಥಮವಾಗಿರ್ತಕ್ಕಂಥದ್ದು ಏನಂದ್ರೆ ರೋಮನ್ ಅಂಕಿ 1, ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೀರಿ. ಅಬ್ಜೆಕ್ಟಿವ್ ಟೈಪ್ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ. ಇಲ್ಲಿ ಎ ಪ್ರತಿಪಾದನೆ ಅಂತ ಹೇಗೆ ಕೊಟ್ಟಿರ್ತಾರ, ಬಿ ಕಾರಣ ಅಂತ ಹೇಗೆ ಕೊಟ್ಟಿರ್ತಾರ. ಯಾವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಐತಿ ಅದನ್ನು ಸರಿಯಾದ ರೀತಿಯಲ್ಲಿ ಗುರುತಿಸಿ ಬರೆಯುವಂಥದ್ದು. ಪ್ರತಿಪಾದನೆ ಎ, ಭಾರತದ ಉತ್ತರ ಭಾಗವನ್ನು ಆರ್ಯವೃತ್ತ ಎಂದು ಕರೆಯಲಾಗಿದೆ. ಇದು ಪ್ರತಿಪಾದನೆ. ಇದಕ್ಕೆ ಕಾರಣ ಏನು ಹೇಳ್ತಾ ಹೋಗ್ತಾರಂದ್ರೆ ಇದು ಆರ್ಯರ ನೆಲೆಯಾಗಿರುವುದರಿಂದ ಆರ್ಯವೃತ್ತ ಎಂದು ಕರೆಯಲ್ಪಟ್ಟಿತ್ತು ಅಂತ ಹೇಳಿ. ಇಲ್ಲಿ ನಾವು ಒಂದು ಏನಂದ್ರೆ ಆಯ್ಕೆಗಳನ್ನು ನೋಡ್ತಾ ಹೋದಾಗ ಎ ಸರಿಯಾಗಿದೆ, ಬಿ ತಪ್ಪಾಗಿದೆ. ಇದು ಒಂದು ಆಯ್ಕೆಯನ್ನು ನೋಡುವಂಥದ್ದು. ಬಿ ಎರಡನೇ ಆಯ್ಕೆಗೆ ಸಂಬಂಧಪಟ್ಟಂತೆ ಎ ತಪ್ಪಾಗಿದೆ, ಬಿ ಸರಿಯಾಗಿದೆ. ಇಲ್ಲಿ ಮೂರನೆಯ ಒಂದು ಆಪ್ಷನ್ ಸರಿಯಾದ ಉತ್ತರ. ಇಲ್ಲಿ ಎ ಮತ್ತು ಬಿ ಎರಡೂ ಸರಿಯಾಗಿದ್ದು ಬಿಯು ಏನ ಸರಿಯಾದ ವಿವರಣೆಯಾಗಿದೆ. ಇದು ಸರಿಯಾದ ಉತ್ತರ. ಯಾಕಂದ್ರೆ ಸರಿಯಾದ ಉತ್ತರ ಅಂದ್ರೆ ನಾವು ಭಾರತದ ಪ್ರಸ್ತಾವನೆಗೆ ಸಂಬಂಧಪಟ್ಟಂತೆ ಪೂರ್ವ ಪೀಠಿಕೆ ಮೊದಲ ಅಧ್ಯಾಯದಲ್ಲಿ ಅಧ್ಯಯನ ಮಾಡಿದಂತೆ ಆರ್ಯರ ಉತ್ತರ ಭಾರತದಲ್ಲಿ ನೆಲೆಸಿರುವುದರಿಂದ ಆರ್ಯರಿಗೆ ಸಂಬಂಧಪಟ್ಟಂತೆ ಉತ್ತರ ಭಾರತವನ್ನು ಆರ್ಯ ವೃತ್ತ ಅಂತ ಹೇಗೆ ಕರೀತಾರೆ. ಅದಕ್ಕೆ ಹಾಗಾಗಿ ಅವ್ರು ಅಲ್ಲೇ ನೆಲೆಸಿರುವುದರಿಂದ ಅವರಿಗೆ ಸಂಬಂಧಪಟ್ಟಂತೆ ಇದು ಇರುವುದರಿಂದ ಸರಿಯಾಗಿರ್ತಕ್ಕಂಥದ್ದು. ಅದೇ ರೀತಿ ನಾಲ್ಕನೇ ಆಪ್ಷನ್ಸ್ ನೋಡಿದಾಗ ಎ ಮತ್ತು ಬಿ ಎರಡೂ ಸರಿಯಾಗಿದ್ದು ಆದರೆ ಬಿಯು ಏನ ಸರಿಯಾದ ವಿವರಣೆ ಆಗಿಲ್ಲ ಅನ್ನುವಂಥದ್ದು ಕೂಡ ತಪ್ಪಾಗಿರ್ತಕ್ಕಂಥ ಆಪ್ಷನ್ಸ್. ಅದಕ್ಕೆ ಇಲ್ಲಿ ನಮಗೆ ಸಿ ಸರಿಯಾಗಿರ್ತಕ್ಕಂಥ ಆಯ್ಕೆ. ಆರ್ಯರು ಅಂದ್ರೆ ಉತ್ತರ ಭಾರತ, ದ್ರಾವಿಡರು ಅಂದ್ರೆ ದಕ್ಷಿಣ ಭಾರತ. ಅದಕ್ಕೆ ಆರ್ಯ ವೃತ್ತ ಅಂತೇಳಿ ಉತ್ತರ ಭಾರತವನ್ನು ನಾವು ಕರೆಯುವಂಥದ್ದು. ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಅದೇ ರೀತಿಯಾಗಿ ಎರಡನೇ ಪ್ರಶ್ನೆಯನ್ನು ನಾವು ನೋಡ್ತಾ ಹೋದಂತೆ ಈ ಕೆಳಗಿನ ಅರಸನ ಸಿಂಹಾಸನದೊಂದಿಗೆ ಗುಪ್ತ ಶಕೆ ಆರಂಭವಾಯಿತು ಅಂತ ಹೇಳಿ. ಇದು ಮೊದಲ ಆಯ್ಕೆಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದಾಗ ಮೊದಲನೇ ಚಂದ್ರಗುಪ್ತ, ಎರಡನೇದು ಬಿ ನೋಡ್ತಾ ಹೋದಾಗ ಶ್ರೀಗುಪ್ತ, ಸಮುದ್ರಗುಪ್ತ, 6ನೇ ವಿಕ್ರಮಾದಿತ್ಯನಿಗೆ ಸಂಬಂಧಪಟ್ಟಂಥ ಆಯ್ಕೆಗಳಿರ್ತಾವೆ. ಇದಕ್ಕೆ ಸರಿಯಾದ ಉತ್ತರ 1ನೇ ಚಂದ್ರಗುಪ್ತ ಏನಂದ್ರೆ ಸಿಂಹಾಸನದ ಅವಧಿಯಿಂದ ಗುಪ್ತ ಶಕೆ ಆರಂಭಗೊಂಡಿರ್ತಕ್ಕಂಥ. ಶ್ರೀಗುಪ್ತ ಗುಪ್ತರ ಸ್ಥಾಪಕ, ಸಮುದ್ರಗುಪ್ತ ಪ್ರಸಿದ್ಧ ಅರಸ, 6ನೇ ವಿಕ್ರಮಾದಿತ್ಯ ಅಂತೂ ನಂತರದ ಚಾಲುಕ್ಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ. ಈ ಆಯ್ಕೆಗೆ ಆತ ಅರ್ಹನಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಇನ್ನು ಮೂರನೇ ಪ್ರಶ್ನೆಯನ್ನು ನಾವು ನೋಡ್ತಾ ಹೋದಂತೆ ಇವರಲ್ಲಿ ಯಾರು ಫ್ರೆಂಚ್ ಗವರ್ನರ್ ಆಗಿದ್ದರು ಅಂತ ಹೇಳಿ ನಾವು ನೋಡ್ತಾ ಹೋದಾಗ ಆಯ್ಕೆಗಳಿಗೆ ಸಂಬಂಧಪಟ್ಟಂಗೆ ನೋಡ್ತಾ ಹೋದಾಗ ರಾಬರ್ಟ್ ಕ್ಲೇವ್, ಡೋಪ್ಲೆ, ಆಲ್ಬುಕರ್ಕ್, ಲಾರ್ಡ್ ವೆಲ್ಲೆಸ್ಲಿ. ಅದರಲ್ಲಿ ಸರಿಯಾದದ ಉತ್ತರವನ್ನು ನಾವು ನೋಡ್ತಾ ಹೋದಾಗ ಡೋಪ್ಲೆ ಸರಿಯಾದ ಉತ್ತರ. ಇಲ್ಲಿ ಏಕೆ ಡೋಪ್ಲೆ ಸರಿಯಾದ ಉತ್ತರ ಅಂತಂದ್ರೆ
ರಾಬರ್ಟ್ ಕ್ಲೇವ್ ಬ್ರಿಟಿಷರಿಗೆ ಸಂಬಂಧಪಟ್ಟಂಥ ಅಧಿಕಾರಿ ಆಗಿರ್ತಾನೆ. ರಾಲ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿ ಅಂತಂದಿರ್ತಕ್ಕಂಥದ್ದು ಅದಕ್ಕೆ ಡೋಪ್ಲೆ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 4ನೇ ಪ್ರಶ್ನೆಯನ್ನು ನೋಡ್ತಾ ಹೋದಾಗ ಆರ್ಯ ಸಮಾಜ ಸ್ಥಾಪಿಸಿದವರು ಈ ಕೆಳಗಿನವರಲ್ಲಿ ಯಾರು ಅಂತ ಕೊಟ್ಟಿರ್ತಕ್ಕಂಥದ್ದು. ಮೊದಲ ಆಪ್ಷನ್ಸ ಶ್ರೀಮತಿ ಆನಿ ಬೆಸೆಂಟ್ ಥಿಯಾಸೋಫಿಕಲ್ ಸೊಸೈಟಿಗೆ ಸಂಬಂಧಪಟ್ಟಂಗೆ ಬರ್ತಾರ. ಈ ಆಯ್ಕೆ ತಪ್ಪಾಗಿರುವಂಥದ್ದು. ನೆಕ್ಸ್ಟ್ 2ನೇ ಆಯ್ಕೆ ರಾಜಾರಾಮ್ ಮೋಹನ್ ರಾಯ್. ಇವರು ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ಇದು ಕೂಡ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಉತ್ತರ ಅಲ್ಲ. ನೆಕ್ಸ್ಟ್ 3ನೇ ಆಪ್ಷನ್ಸ ದಯಾನಂದ ಸರಸ್ವತಿ. ಇದು ಸರಿಯಾಗಿರ್ತಕ್ಕಂಥ ಉತ್ತರ. ದಯಾನಂದ ಸರಸ್ವತಿ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ. ನೆಕ್ಸ್ಟ್ ದಯಾರಾಮ್ ಸಾಹ್ನಿ ಅವರು ಇವರು ಸಂಶೋಧನೆಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಇರೋದ್ರಿಂದ ಇವರು ಕೂಡ ಏನ್ರಿ ಆಯ್ಕೆಗೆ ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಇದು ಮೊದಲ 4 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ಉತ್ತರಗಳು. ಇನ್ನು 5ನೇಯ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ ಕಾಂಗ್ರೆಸ್ ಅಧಿವೇಶನ ಅಂತ ಹೇಳಿ ಕೇಳ್ಯಾರ. ಇದಕ್ಕೆ ಭಾಳ ಸರಿಯಾಗಿರ್ತಕ್ಕಂಥದ್ದು ಉತ್ತರ ನಮ್ಮ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ 1924ರಲ್ಲಿ ನಡೀತೈತಿ. ಇಲ್ಲಿ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥದ್ದು. ಇಟ್ಟು 5 ಪ್ರಶ್ನೆಗಳು ಪ್ರಥಮದಲ್ಲಿ ಬರುವಂಥದ್ದು. ಇನ್ನು 2ನೇ ಒಂದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಯನ್ನು ನಾವು ನೋಡ್ತಾ ಹೋದಾಗ ಕೊಟ್ಟಿರುವ ಉತ್ತರಗಳನ್ನ ಸರಿಯಾದದನ್ನು ಆರಿಸಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಬಿಟ್ಟ ಸ್ಥಳವನ್ನು ಕೊಟ್ಟಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಮ್ಯಾಲ ಈಗ ಆಲ್ರೆಡಿ ಅವ್ರ ಆಪ್ಷನ್ಸು ಕೂಡ ಕೊಟ್ಟಿರ್ತಕ್ಕಂಥದ್ದು. ಲಾರ್ಡ್ ಡಾಲ್ ಹೌಸಿ ಇರ್ಬೋದು, ವರಹ, ಕೆ.ಸಿ. ರೆಡ್ಡಿ, ಅಲ್ಲಾವುದ್ದೀನ್ ಹಸನ್ ಗಂಗು, ಬಹಮನ್ ಶಾ, ನೇತಾಜಿ, ಉಕ್ಕಿನ ಮನುಷ್ಯಾತ್ ಇಷ್ಟು ಆಪ್ಷನ್ಸ್ ಇರುವಂಥದ್ದು. ನೆಕ್ಸ್ಟ್ ಅದರಲ್ಲಿ ನಾವು 6ನೇ ಪ್ರಶ್ನೆಯನ್ನು ನೋಡ್ತಾ ಹೋದಾಗ ಡ್ಯಾಶ್ ಚಾಲುಕ್ಯರ ರಾಜ ಲಾಂಛನವಾಗಿತ್ತು. ಡ್ಯಾಶ್ ಚಾಲುಕ್ಯರ ರಾಜ ಲಾಂಛನ ಅಂದ್ರೆ ವರಹ ಚಾಲುಕ್ಯರ ರಾಜ ಲಾಂಛನವಾಗಿತ್ತು ಅಂತೇಳಿ. 7ನೇ ಪ್ರಶ್ನೆ ಡ್ಯಾಶ್ ನಂದು ಅಂದು ಸುಭಾಷ್ ಚಂದ್ರ ಬೋಸ್ ಪ್ರಖ್ಯಾತರಾದವರು. ಅವರು ಎದರಿಂದ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥದ್ದಂದ್ರೆ ನೇತಾಜಿ ಎಂದೇ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥದ್ದು ಸುಭಾಷ್ ಚಂದ್ರ ಬೋಸರು. ಇನ್ನು ಇಲ್ಲಿ 8ನೇ ಪ್ರಶ್ನೆ ಸಂಬಂಧಪಟ್ಟಂಗೆ ನಾವು ನೋಡ್ತಾ ಹೋದಾಗ ಬಹುಮನಿ ಮಣಿತನದ ಸ್ಥಾಪಕ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ. ಇದರ ಬಹುಮನಿ ಮಣಿತನದ ಸ್ಥಾಪಕ. ನೆಕ್ಸ್ಟ್ 9ನೇ ಪ್ರಶ್ನೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಲಾರ್ಡ್ ಡಾಲ್ ಹೌಸಿ. ಏನ್ರಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿಯನ್ನು ಜಾರಿಗೆ ತಂದಿರತಕ್ಕಂಥದ್ದು. ಸಹಾಯಕ ಸೈನ್ಯ ಪದ್ಧತಿ ಲಾರ್ಡ್ ವೆಲ್ಲೆಸ್ಲಿ. ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ವಿಚಾರಗಳನ್ನ ನಾವು ನೋಡುವಂಥದ್ದು. ಇನ್ನು ಲಾಸ್ಟ್ಲಿ 10ನೇ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ನಾವು ನೋಡ್ತಾ ಹೋದಾಗ ಡ್ಯಾಶ್ ಇವರ ನೇತೃತ್ವದಲ್ಲಿ ಮೈಸೂರು ಚಲೋ ಆಂದೋಲನ ಹಮ್ಮಿಕೊಳ್ಳಲಾಗಿತ್ತು ಅಂತೇಳಿ. ಕೆ.ಸಿ. ರೆಡ್ಡಿ ಅವರ ನೇತೃತ್ವದಲ್ಲಿ ಮೈಸೂರು ಚಲೋ ಚಳುವಳಿಯನ್ನು ನಡೆಸಿರ್ತಕ್ಕಂಥದ್ದು. 1947ರಲ್ಲಿ ಸ್ವತಂತ್ರ ನಂತರ ಭಾಷಾವಾರು ಪ್ರಾಂತಗಳ ರಚನೆಗೆ ಸಂಬಂಧಪಟ್ಟಂಗೆ ಈ ಒಂದು ಚಳುವಳಿ ನಡೆದಿರ್ತಕ್ಕಂಥದ್ದು. ಇನ್ನು ಪ್ರಮುಖ 3ನೇ ಪ್ರಶ್ನೆ 11ನೇ ನಂಬರ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಭಾಳ ಸುಲಭವಾಗಿರ್ತಕ್ಕಂಥದ್ದು 2 ಮತ್ತು 3ನೇ ಪ್ರಶ್ನೆಗಳನ್ನ ನಾವು ಈಸಿಲಿ ಬರೆಯುವಂಥದ್ದು. ಮೊದಲನೇ ಪ್ರಶ್ನೆ ಬಿಲ್ಲನಿಗೆ ಸರಿಯಾದ ರೀತಿ ಒಳಗೆ ಹೊಂದಾಣಿಕೆಯನ್ನಾಗುವಂಥದ್ದು ನಾವು ಆಪ್ಷನ್ಸನ್ನು ನೋಡ್ತಾ ಹೋದಾಗ ಈತ 6ನೇಯ ವಿಕ್ರಮಾದಿತ್ಯನ ಆಸ್ಥಾನಿಕ ಕವಿಯಾಗಿರ್ತಕ್ಕಂಥ ವ್ಯಕ್ತಿ ಈತ. ನೆಕ್ಸ್ಟ್ ಹಾಲರಾಜ ರಚಿಸಿರ್ತಕ್ಕಂಥದ್ದು ಗತಾ ಸಪ್ತಸತಿ ಕೃತಿಯನ್ನು ಈತ ರಚಿಸಿರ್ತಕ್ಕಂಥದ್ದು. ನೆಕ್ಸ್ಟ್ ರವಿಕೀರ್ತಿ ಐಹೊಳೆ ಶಾಸನವನ್ನು ರಚಿಸಿರ್ತಕ್ಕಂಥ ವ್ಯಕ್ತಿ. ನೆಕ್ಸ್ಟ್ ಇಲ್ಲಿ ಗುಲ್ಬದನ್ ಬೇಗಂ ರಚಿಸಿರ್ತಕ್ಕಂಥದ್ದು ಹುಮಾಯೂನನ ಪತ್ನಿಯಾಗಿರ್ತಕ್ಕಂಥ ಈಕೆ ಹುಮಾಯೂನ್ ಕೃತಿಯನ್ನು ರಚಿಸಿರ್ತಕ್ಕಂಥದ್ದು. ಈ ನೆಕ್ಸ್ಟ್ ಲಾಸ್ಟ್ ರಾಜಾರಾಮ್ ಮೋಹನ್ ರಾಯ್ ಭಾರತೀಯ ಪುನರುಜ್ಜೀವನದ ಪಿತಾಮಹ ಅಂತ ಕರೆಯುವಂಥದ್ದು. ಇದು ಈತನಿಗೆ ಸಂಬಂಧಪಟ್ಟ ಸರಿಯಾಗಿ ಹೊಂದಾಣಿಕೆ. ಇನ್ನು 4ನೇ ಪ್ರಶ್ನೆ ಪ್ರಮುಖವಾಗಿರ್ತಕ್ಕಂಥದ್ದು 1 ವಾಕ್ಯಗಳಿಗೆ ಸಂಬಂಧಪಟ್ಟಾಗ ನಾವು ನೋಡ್ತಾ ಹೋದಾಗ ಮೊದಲನೆಯ ಪ್ರಶ್ನೆ ನಾಣ್ಯಶಾಸ್ತ್ರ ಎಂದರೇನು? ನಾಣ್ಯಗಳ ಅಧ್ಯಯನವನ್ನು ನಾಣ್ಯಶಾಸ್ತ್ರವೆಂದು ಕರೆಯುವರು ಅಂತೇಳಿ. ನಾಣ್ಯಗಳಿಗೆ ಸಂಬಂಧಪಟ್ಟಂಗೆ ಪ್ರಮುಖ ಆಧಾರಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. 13ನೇ ಪ್ರಶ್ನೆಯನ್ನು ನಾವು ನೋಡ್ತಾ ಹೋದಂಗೆ ಆರ್ಯ ಪದದ ಅರ್ಥ. ಆರ್ಯ ಅನ್ನುವಂಥ ಪದ ಕುಲೀನ ಅಥವಾ ಒಡೆಯ ಎಂಬ ಅರ್ಥವನ್ನು ಕೊಡ್ತೈತಿ. ಇದು ಕೃಷಿ ಸಂಬಂಧಿತವಾಗಿರ್ತಕ್ಕಂಥ ಒಂದು ಪದ. ಗೋಡ್ವಾನದ ರಾಣಿ ಯಾರು ಅಂತಕ್ಕಂಥದ್ದು 14ನೇ ಪ್ರಶ್ನೆ. ಇಲ್ಲಿ ಗೋಡ್ವಾನದ ರಾಣಿ ದುರ್ಗಾವತಿ ದೇವಿ. ಇದು ಸರಿಯಾದ ಉತ್ತರ.
ನೆಕ್ಸ್ಟ್ 15ನೇ ಪ್ರಶ್ನೆಗೆ ಸಂಬಂಧಪಟ್ಟಾಗ ನಾವು ನೋಡ್ತಾ ಹೋದಾಗ ವೇದಗಳಿಗೆ ಹಿಂದಿರುಗಿ ಎಂದು ಕರೆಯನ್ನು ನೀಡಿದವರು ಸ್ವಾಮಿ ದಯಾನಂದ ಸರಸ್ವತಿ. ವೇದಗಳಿಗೆ ಹಿಂದಿರುಗಿ ವೇದ ಅಪಾರವಾಗಿರ್ತಕ್ಕಂಥ ಜ್ಞಾನ ಪಾಂಡಿತ್ಯವನ್ನು ಹೊಂದಿರತಕ್ಕಂಥದ್ದು ಅನ್ನುವಂಥದ್ದು ಇವ್ರು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಲಾಸ್ಟ್ಲಿ 16ನೇ ಪ್ರಶ್ನೆಗೆ ನಾವು ನೋಡ್ತಾ ಹೋದಾಗ ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಐತಿ ಕರ್ನಾಟಕದ ಗತ ವೈಭವ ಅನ್ನುವಂಥದ್ದು ಇವರ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಇಷ್ಟು ಮೊದಲ ಭಾಗಕ್ಕೆ ಸಂಬಂಧಪಟ್ಟಂಗೆ. ಇನ್ನು ಮುಂದಿನ ತರಗತಿಯಲ್ಲಿ ಬಿಡಿಸೋಣ ಅಂತ. ಎಲ್ಲರಿಗೂ ಧನ್ಯವಾದ. ಶುಭವಾಗಲಿ.